ಸ್ನೇಹಿತರೆ, ಈ ಅಕ್ಕಿಯ ಹೆಸರು ಮ್ಯಾಜಿಕ್ ರೈಸ್. ಈ ಮ್ಯಾಜಿಕ್ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿದರೆ ಸ್ವಲ್ಪ ನಿಮಿಷದ ಬಳಿಕ ಅನ್ನ ಆಗುತ್ತೆ. ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಬಿಸಿ ಬಿಸಿ ಅನ್ನ ಆಗುತ್ತೆ. ಅಕ್ಕಿ ಬೇಯಿಸುವುದು ಬೇಡ, ಒಲೆ ಹಚ್ಚೋದು ಬೇಡ. ಆಂಧ್ರ ಪ್ರದೇಶದ ಶ್ರೀರಾಮ್ಪಳ್ಳಿಯಲ್ಲಿ ನೆಲೆಸಿರುವ ಶ್ರೀಕಾಂತ್ ಎಂಬ ರೈತ ಈ ಭತ್ತದ ತಳಿ ಕಂಡುಹಿಡಿದಿದ್ದಾರೆ. ಪ್ರಪಂಚಾದ್ಯಂತ ಎಲ್ಲಾ ರೈತರು ಬಂದು ಇವರ ಹತ್ತಿರ ಈ ಭತ್ತದ ತಳಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಅಕ್ಕಿಯನ್ನು ಭಾರತದ ಮಿಲಿಟರಿಯಲ್ಲಿ ಬಳಸಲು ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತಾ ಇದೆ. ಈ ಭತ್ತವನ್ನು ಜೂನ್ ಇಂದ ಡಿಸೆಂಬರ್ ವರೆಗೂ ಬೆಳೆಯಬಹುದಾಗಿದೆ. ಈ ಮ್ಯಾಜಿಕ್ ಅಕ್ಕಿ ಮಾಮೂಲಿ ಅಕ್ಕಿಗಿಂತ ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ. ಅತಿ ಹೆಚ್ಚು ನಾರಿನ ಅಂಶ ಮತ್ತು ಅಧಿಕ ಪ್ರಮಾಣದ ಪ್ರೋಟೀನ್ ಅಂಶ ಹೊಂದಿದೆ. ನಾರಿನ ಅಂಶ ಜಾಸ್ತಿ ಇರುವ ಕಾರಣ ಈ ಮ್ಯಾಜಿಕ್ ಅನ್ನ ತಿಂದ ಮೇಲೆ ನಿಧಾನವಾಗಿ ಜೀರ್ಣವಾಗುತ್ತೆ. ಈ ಮ್ಯಾಜಿಕ್ ಅಕ್ಕಿಯಲ್ಲಿ ನಾರಿನ ಅಂಶ 10.73%, ಪ್ರೋಟೀನ್ ಅಂಶ 6.3 ಇದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಪ್ರತಿದಿನ ಈ ಮ್ಯಾಜಿಕ್ ಅನ್ನವನ್ನು ಸೇವನೆ ಮಾಡೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗೋದಿಲ್ಲ, ತಂಪಾಗಿ ಇರುತ್ತೆ. ಮಾಮೂಲಿ ಅಕ್ಕಿಗಿಂತ 10 ಪಟ್ಟು ಹೆಚ್ಚು ಆರೋಗ್ಯಕರ ಈ ಮ್ಯಾಜಿಕ್ ಅಕ್ಕಿ ಅಂತ ಹೇಳಿದರೂ ತಪ್ಪಿಲ್ಲ. ಈ ಮ್ಯಾಜಿಕ್ ಅಕ್ಕಿಯನ್ನು ಖರೀದಿ ಮಾಡಲು ಎಲ್ಲಾ ರಾಜ್ಯದ ಸರ್ಕಾರ ತುಂಬಾ ಒಲವು ತೋರಿದೆ. ಪ್ರವಾಹ ಬಂದಾಗ, ನೆರೆ ಪರಿಸ್ಥಿತಿಯಲ್ಲಿ ಹಾಗೂ ತುರ್ತು ಸಂದರ್ಭಗಳಲ್ಲಿ ಈ ಅಕ್ಕಿ ತುಂಬಾ ಸಹಾಯವಾಗುತ್ತೆ. ಕೇವಲ ನೀರಿದ್ದರೆ ಸಾಕು, ಅನ್ನ ರೆಡಿ ಆಗುತ್ತೆ. ಯಾವಾಗ ಎಲ್ಲಿ ಬೇಕಾದರೂ ಸುಲಭವಾಗಿ ಅನ್ನ ಮಾಡಬಹುದು. ಆಂಧ್ರ ಪ್ರದೇಶದ ಹಲವು ದೇವಸ್ಥಾನಗಳಲ್ಲಿ ಈ ಮ್ಯಾಜಿಕ್ ರೈಸ್ ಅನ್ನು ಅನ್ನ ಸಂತರ್ಪಣೆ ಮೂಲಕ ಕೊಡಲಾಗುತ್ತಿದೆ. ಅನ್ನ ಸೇವನೆ ಮಾಡುವ ದೇಶಗಳಾದ ಚೈನಾ, ಜಪಾನ್, ಥೈಲ್ಯಾಂಡ್ ದೇಶಗಳು ಈ ಮ್ಯಾಜಿಕ್ ಅಕ್ಕಿ ಖರೀದಿ ಮಾಡಲು ಅತಿ ಹೆಚ್ಚು ಬೇಡಿಕೆ ಬರುತ್ತಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಮ್ಯಾಜಿಕ್ ಅಕ್ಕಿಗೆ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಬೇರೆ ರಾಜ್ಯದವರು ಈ ಅಕ್ಕಿಯನ್ನು ನಾವು ಮೊದಲು ಬೆಳೆದಿದ್ದು, ಇದು ನಮಗೆ ಸೇರಿದ್ದು ಎಂದು ಹೇಳಲು ಸಾಧ್ಯವಿಲ್ಲ. ಈ ಮ್ಯಾಜಿಕ್ ಅಕ್ಕಿ ಆಂಧ್ರ ಪ್ರದೇಶದಲ್ಲೇ ಹುಟ್ಟಿದ್ದು ಎಂದು ಕೇಂದ್ರ ಸರ್ಕಾರ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೊಟ್ಟಿದೆ. ಮನುಷ್ಯರಿಗೆ ಹೇಗೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೋ ಹಾಗೆ ಈ ಅಕ್ಕಿಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇರುತ್ತೆ. ಭಾರತ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರತಿದಿನ ಕೃಷಿ ಮೇಳ ನಡೆಯುತ್ತಲೇ ಇರುತ್ತೆ. ಈ ಕೃಷಿ ಮೇಳದಲ್ಲೂ ಈ ಮ್ಯಾಜಿಕ್ ಅಕ್ಕಿಯ ಭತ್ತದ ತಳಿಯನ್ನು ಕೂಡ ಪ್ರದರ್ಶಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಇರುವ ಕೃಷಿ ಮೇಳ ಆಡಿಟೋರಿಯಂ ಅಲ್ಲಿ ಈ ಮ್ಯಾಜಿಕ್ ಅಕ್ಕಿ ಪ್ರದರ್ಶನಕ್ಕೆ ಇಡಲಾಗಿದೆ. ನೀವು ಕೂಡ ಹೋಗಿ ನೋಡಬಹುದು. ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಈ ಮ್ಯಾಜಿಕ್ ಅಕ್ಕಿ ತುಂಬಾ ಉಪಯುಕ್ತವಾಗಿದೆ. ವಿದೇಶಿ ಪ್ರವಾಸಕ್ಕೆ ಹೋಗುವವರು ರೆಡಿಮೇಡ್ ಫುಡ್ ತಗೊಂಡು ಹೋಗುತ್ತಾರೆ. ಅದರ ಬದಲು ಈ ಮ್ಯಾಜಿಕ್ ರೈಸ್ ತಗೊಂಡು ಹೋದರೆ ತುಂಬಾ ಉತ್ತಮ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಭಾರತದ ಪಶ್ಚಿಮ ಬಂಗಾಳ ಸರ್ಕಾರ ಈ ಅಕ್ಕಿಯನ್ನು ಬೆಳೆಯಲು ರೈತರಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಪಶ್ಚಿಮ ಬಂಗಾಳದ ಪ್ರತಿ ಹಳ್ಳಿಯ ರೈತರಿಗೂ ಇದರ ಬಗ್ಗೆ ಅರಿವು ಮೂಡಿಸುತ್ತಾ ಇದ್ದಾರೆ. ಭಾರತದಲ್ಲಿ ಇದನ್ನು ಬೆಳೆದ ರೈತರಿಗೆ ಒಳ್ಳೆಯ ಬೆಲೆ ಸಿಗುತ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಈ ಮ್ಯಾಜಿಕ್ ರೈಸ್ ಬಗ್ಗೆ ರೈತರಿಗೆ ಆದಷ್ಟು ಹೆಚ್ಚು ತಲುಪುವಂತೆ ಮಾಡಬೇಕು. ಎಲ್ಲಾ ರಾಜ್ಯದ ರೈತರು ಈ ಅಕ್ಕಿ ಬೆಳೆಯಲು ಶುರು ಮಾಡಿದ್ದಾರೆ. ಆದರೆ ಕರ್ನಾಟಕದ ರೈತರಿಗೆ ಇದರ ಬಗ್ಗೆ ಹೆಚ್ಚು ಅರಿವು ಇಲ್ಲ. ಭಾರತ ದೇಶದಲ್ಲಿ ಸದ್ಯಕ್ಕೆ ಈ ಮ್ಯಾಜಿಕ್ ಅಕ್ಕಿಗೆ ಒಳ್ಳೆ ಬೆಲೆ ಸಿಗುತ್ತಿದೆ. ಸಾಧಾರಣ ಅಕ್ಕಿಗಿಂತ ಈ ಮ್ಯಾಜಿಕ್ ಅಕ್ಕಿಗೆ 12% ಹೆಚ್ಚಿಗೆ ಬೆಲೆಯಲ್ಲಿ ಮಾರಾಟ ಆಗುತ್ತಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕು. ಇಲ್ಲದಿದ್ದರೆ ರೈತರಿಗೆ ನಷ್ಟ ಆಗೋದು ಖಂಡಿತ. ವೀಕ್ಷಕರೇ, ನಿಮಗೆ ಈ ಮ್ಯಾಜಿಕ್ ಅಕ್ಕಿ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.